ನಮಸ್ತೆ ಕರುನಾಡು. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಅಮ್ಮ ಮಗಳು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೋಬಹುದು. ಬೆಳಗಿನ ತಿಂಡಿಗೆ ಮಕ್ಕಳಿಗೆ. ಬನ್ನಿ ಏನೇನು ಸಾಮಾನು ಬೇಕು ಅಂತ ನೋಡೋಣ. ನಾನು 2 ಕಟ್ ಪಾಲಕ್ ತಗೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿ ಮತ್ತೆ ಒಂದು ದೊಡ್ಡ ಟೊಮ್ಯಾಟೊ, ಪನ್ನೀರ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ಹಸಿಮೆಣಸಿಕಾಯಿ ಮತ್ತೆ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 10 ರಿಂದ 15 ಗೋಡಂಬಿನ ತಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಈಸಿಯಾಗೂ ಕೂಡ ಇರುತ್ತೆ. ಟೈಮ್ ಮಾಡ್ಕೊಂಡು ಟ್ರೈ ಮಾಡಿ. ಇವಾಗ ನಾನು ಬಾಂಡಿಲಿ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನು ಮುಚ್ಚಳ ಮುಚ್ಚಿಟ್ಟಿದ್ದೀನಿ ಬೇಗ ಕಾಯ್ಲಿ ಅಂತೇಳಿ. ನೋಡಿ, ಈಗ ನೀರು ಕುದೀತಾ ಇದೆ. ತುಂಬಾ ಈಸಿಯಾಗಿ ಮಾಡ್ಬೋದು. ಈಗ ನೀರು ಕುದೀತಾ ಇರೋದ್ರಿಂದ ನಾವು ಕುದಿಯೋ ನೀರಿಗೆ ಪಾಲಕನ ತೊಳೆದು ಸೇರಿಸ್ಕೊಂತಾ ಇದ್ದೀನಿ. ಮತ್ತೆ ಒಂದು ನಿಮ್ಗೆ ಇದರಲ್ಲಿ ಟಿಪ್ಸ್ ಅಂತ ಕೊಡೋದಾದ್ರೆ, ಪಾಲಕನ ತುಂಬಾ ಹೊತ್ತು ಬೇಯಿಸಕ್ ಹೋಗ್ಬೇಡಿ. ಬರೀ 1 ರಿಂದ 1.5 ನಿಮಿಷ ಅಷ್ಟೇ ನೀವು ಬೇಯಿಸಿ. ತುಂಬಾ ಹೊತ್ತು ಬೇಯಿಸಿದ್ರೆ ಪಾಲಕ್ದು ಕಲರ್ ಚೇಂಜ್ ಆಗ್ಬಿಡುತ್ತೆ, ಮತ್ತೆ ತುಂಬಾ ಸಾಫ್ಟ್ ಆದ್ರೂ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ನಾನೀಗ ಹಾಕಿ 1 ನಿಮಿಷ ಆಗಿದೆ ಅಷ್ಟೇ. ನಾನು ಆ ತರ ಡಿಪ್ ಮಾಡ್ತಾ ಇದ್ದೀನಿ. ಹಾಕ್ತಿದ್ದೇನೆ ಕುದಿಯೋ ನೀರಲ್ಲಿ ಡಿಪ್ ಮಾಡ್ಬಿಟ್ಟು 1 ನಿಮಿಷ ಬಿಟ್ಟು ನಾನು ಟರ್ನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬೇಗನೆ ತಿರುಗಿಸ್ಬೇಕು. ಪಾಲಕ್ ತುಂಬಾ ಬೇಗನೆ ಬೇಯುತ್ತೆ. ನೀವು ತುಂಬಾ ಹೊತ್ತು ಇದನ್ನ ಬೇಯಿಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ಕಲರು ಬ್ಲ್ಯಾಕ್ ಗೆ ಟರ್ನ್ ಆಗುತ್ತೆ. ನಿಮ್ಗೆ ಗ್ರೀನ್ ಕಲರ್ ಆಗಿ ಇರ್ಬೇಕು ಅಂತಂದ್ರೆ ನೀವು ತುಂಬಾ ಬೇಗ 1 ನಿಮಿಷ 2 ನಿಮಿಷದಲ್ಲಿ ಬೇಯಿಸಿ ತೆಗಿಬೇಕಾಗುತ್ತೆ. ನಾನು ತಣ್ಣೀರ್ನ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಡಿಪ್ ಮಾಡ್ತಾ ಇದ್ದೀನಿ. 1 2 ರಿಂದ 3 ನಿಮಿಷ ಅದರಲ್ಲಿ ಬಿಟ್ಬಿಡಿ. ಯಾಕಂದ್ರೆ ಪಾಲಕಲ್ಲಿ ಬಿಸಿ ಅಂಶ ಏನಿದೆ ಅದೆಲ್ಲ ಹೋಗ್ಬೇಕು. ಈಗ ಬನ್ನಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಅದಕ್ಕೆ ನೀವು ಎಣ್ಣೆ ಅಥವಾ ಬೆಣ್ಣೆ, ತುಪ್ಪ, ನೀವು 3ರಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. 2 ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಎಣ್ಣೆನ ಹಾಕೊಂಡಿದ್ದೀನಿ. ಅದಕ್ಕೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಪಲಾವ್ ಎಲೆ, ಸ್ಟಾರು, ಚಕ್ಕೆ, ಲವಂಗ, ಸ್ವಲ್ಪ ಬ್ಲ್ಯಾಕ್ ಹೂನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಸ್ಪೈಸಸ್ ಇನ್ನೂ ಬೇಕು ಅಂತಂದ್ರೆ ನೀವು ನಿಮಗೆ ಬೇಕಾದ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬಹುದು. ಇದರಲ್ಲಿ ಸ್ವಲ್ಪ ಮಸಾಲೆ ಫ್ಲೇವರ್ ಕಮ್ಮಿ ಇರಲಿ ಅಂತ ನಾನು ಇಷ್ಟನ್ನೇ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ. ಈರುಳ್ಳಿನ ನೀವು ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ. ಈರುಳ್ಳಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಪಾಲಕ್ ಪನ್ನೀರ್ ಟೇಸ್ಟ್ನ ಕೊಡುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ನೀವು ಇದನ್ನ ಪೂರಿ, ಪುಲ್ಕ, ಚಪಾತಿ, ನಿಮ್ಗೆ ಏನು ತಿನ್ಬೇಕೋ ಅದಕ್ಕೆ ಯೂಸ್ ಮಾಡ್ಬೋದು. ತುಂಬಾ ಈಸಿಯಾಗಿ ಕ್ವಿಕ್ ಆಗೂ ಕೂಡ ಆಗ್ಬಿಡುತ್ತೆ. ಮಕ್ಕಳಂತೂ ಸೊಪ್ಪಂತೂ ಈಗಿನ ಮಕ್ಕಳು ಯಾವ ತರಕಾರಿ ಸೊಪ್ಪನ್ನು ತಿನ್ನಲ್ಲ. ಈ ರೀತಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ಈರುಳ್ಳಿ ಫ್ರೈ ಆಗಿದೆ. ನಾನೀಗ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನು ಕೂಡ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಬಿಡೋಣ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು ಮತ್ತೆ ನಾನೇನು ಹಸಿಮೆಣಸಿಕಾಯಿ ಮತ್ತೆ ಶುಂಠಿ ತೋರಿಸಿದ್ದೆ, ಬೆಳ್ಳುಳ್ಳಿನ ತೋರಿಸಿದ್ದೆ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ನಾನು 4 ಮೆಣಸಿಕಾಯಿ ತಗೊಂಡಿದ್ದೀನಿ, ಇದು ಖಾರ ಕಮ್ಮಿ ಇರೋದ್ರಿಂದ. ಈಗ ಅದನ್ನ ರುಬ್ಬಿಟ್ಕೊಂಡಿದ್ದೀನಿ. ಅದು ರುಬ್ಬೋಷ್ಟರಲ್ಲಿ ಇಲ್ಲಿ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈಗ ನೀವು ಇದಕ್ಕೆ ಮಸಾಲೆನ ಸೇರಿಸ್ಕೋಬೇಕು. 1.5 ಸ್ಪೂನ್ ಅಷ್ಟು ನಾನು ಧನಿಯಾ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ. ಮತ್ತೆ ಸ್ವಲ್ಪ ರೆಡ್ ಚಿಲ್ಲಿ, ಯಾಕಂದ್ರೆ ನಾನು 4 ಹಸಿಮೆಣಸಿಕಾಯಿ ತಗೊಂಡಿರೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಅಂತೇಳಿ ಸ್ವಲ್ಪ ರೆಡ್ ಚಿಲ್ಲಿ ಹಾಕೊಂಡಿದ್ದೀನಿ. 1/4 ಸ್ಪೂನ್ ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ. ಮತ್ತೆ 1/4 ಸ್ಪೂನ್ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅದನ್ನ 1 ರಿಂದ 2 ನಿಮಿಷ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಮಸಾಲೆನ ಸೇರಿಸ್ಕೊಂಡು. ಮತ್ತೆ ಮಸಾಲ ನೋಡಿ ಎಣ್ಣೆ ಬಿಟ್ಟಿದೆ. ಈಗ ನಾನು ರುಬ್ಬಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಇದು ಮಸಾಲೆ ಮತ್ತೆ ಪಾಲಕ್ 1 ರಿಂದ 2 ನಿಮಿಷ ಕುದಿಯೋದಕ್ಕೆ ಬಿಡಿ. ಯಾಕಂದ್ರೆ
ಅದು ಸ್ವಲ್ಪ ಹಸಿ ಫ್ಲೇವರ್ ಇರುತ್ತೆ ಅಲ್ವಾ, ಯಾಕಂದ್ರೆ ನಾವು ತುಂಬಾ ಪಾಲಕ್ನ ಬೇಯಿಸಿಲ್ವಲ್ಲ. ಹಾಗಾಗಿ 1 ರಿಂದ 2 ನಿಮಿಷ ಅದನ್ನ ಕುದಿಯೋದಕ್ಕೆ ಬಿಟ್ಟು, ನಿಮಗೆ ನೀರು ಯಾವ ರೀತಿ ಬೇಕು, ನಿಮಗೆ ತುಂಬಾ ಗಟ್ಟಿ ಬೇಕು ಅಂದ್ರೆ ಸ್ವಲ್ಪ ಸೇರಿಸ್ಕೊಳ್ಳಿ. ನಂಗೆ ಸ್ವಲ್ಪ ತೆಳ್ಳಗಿರ್ಲಿ ಅಂತ ಹೇಳಿ, ಯಾಕಂದ್ರೆ ಕುದಿತಾ ಕುದಿತಾ ಗಟ್ಟಿ ಆಗುತ್ತೆ, ಗೋಡಂಬಿ ಪೇಸ್ಟ್ ನ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಪೇಸ್ಟ್ ಹಾಕೋದ್ರಿಂದ ನಿಮ್ಗೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಮತ್ತೆ ನಿಮ್ಗೆ ರುಚಿನೂ ಕೂಡ ಜಾಸ್ತಿ ಆಗುತ್ತೆ. ಗೋಡಂಬಿ ಪೇಸ್ಟ್ ಸೇರಿಸ್ತಾ ನೋಡಿ ಯಾವ ರೀತಿ ಗಟ್ಟಿ ಆಗ್ತಾ ಇದೆ. ಕೈ ಬಿಡ್ದಂಗೆ 1 2 3 ನಿಮಿಷ ನೀವು ಪಾಲಕನ್ನ ಮಿಕ್ಸ್ ಮಾಡ್ಕೊಂತ ಬನ್ನಿ ಗ್ರೇವಿನ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಈಸಿಯಾಗೂ ಕೂಡ ಮಾಡ್ಬೋದು. ಈಗ ನೋಡಿ ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಪನ್ನೀರ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಹಾಗೆ ಪ್ಲೈನ್ ಆಗಿ ಸೇರಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂದ್ರೆ ನೀವು ಬೇಕಾದ್ರೆ ಸ್ವಲ್ಪ ಆಯಿಲ್ ಹಾಕಿ ಬಾಡಿಸಿ ಸೇರಿಸ್ಕೋಬಹುದು. ಇದು ನಾನು ಹೋಮ್ ಮೇಡ್ ಪನ್ನೀರ್ ಆಗಿರೋದ್ರಿಂದ ನಾನು ಹಾಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಅಂಗಡಿ ಪನ್ನೀರ್ ಆಗಿರೋದ್ರಿಂದ ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ ಕುದಿಯೋ ನೀರಲ್ಲಿ 1 ನಿಮಿಷ ಪನ್ನೀರ್ನ ಹಾಕಿ ಇಡಿ, ಅದು ಸಾಫ್ಟ್ ಆಗುತ್ತೆ ನಿಮಗೆ. ನಾವು ಮನೆ ಪನ್ನೀರ್ ಉಪಯೋಗಿಸ್ತಾ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಸೇರಿಸ್ಕೊತಾ ಇದ್ದೀನಿ, ತುಂಬಾ ಸಾಫ್ಟ್ ಆಗಿರುತ್ತೆ. ನೋಡಿ ಇವಾಗ ಪಾಲಕ್ ಪನ್ನೀರ್ ರೆಡಿ ಆಗಿದೆ. ನಾನು ನಿಮ್ಗೆ, ನಾವು ಚಪಾತಿ ಅಂತೂ ಮಾಡ್ತಾನೆ ಇರ್ತೀವಿ. ಈಗ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ನಾವು ಚಪಾತಿ ಅಂತೀವಿ, ಅವರು ರೋಟಿ ಮತ್ತೆ ಪರಾಟ ಅಂತ ಹೇಳ್ತಾರೆ. ಈ ರೀತಿ ನಾನು ಸ್ವಲ್ಪ ನಿಮ್ಗೆ ಉಬ್ಬಿ ಬರಬೇಕು ಅಂತ ಹೇಳಿದ್ರೆ ಹಿಂಗ್ ಸ್ವಲ್ಪ ಬೌಲ್ ತರ ಮಾಡ್ಕೊಂಡು ಅದಕ್ಕೆ 1 ರಿಂದ 2 ಡ್ರಾಪ್ ಎಣ್ಣೆನ ಸೇರಿಸಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಡಿ. ಒಂದು 10-15 ನಿಮಿಷ ಆ ರೀತಿ ಮಾಡಿ ಮುಚ್ಚಿಟ್ಬಿಡಿ. ನಿಮ್ಗೆ ಅವಾಗ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಆಮೇಲೆ ರೋಟಿ ಅಂತಾನು ಕೂಡ ಕರೀತಾರೆ, ಅದಕ್ಕೆ ಎಣ್ಣೆ ತುಪ್ಪ ಏನಿಲ್ಲ, ನಾರ್ಮಲ್ ಹಿಟ್ಟನ್ನ ಕಲಿಸ್ಕೊಂಡೆ ಮಾಡೋದು. ನಾನು ನಿಮ್ಗೆ ಈ ನಾವು ಪುಲ್ಕ ಅಂತೀವಿ ಸಾಮಾನ್ಯವಾಗಿ, ನಾರ್ತ್ ಇಂಡಿಯನ್ಸ್ ಎಲ್ಲ ಅದನ್ನ ರೋಟಿ ಅಂತ ಕರೀತಾರೆ. ನಾವೇನನ್ನ ಚಪಾತಿ ಅಂತ ಕರಿತೀವಿ ಅದನ್ನ ಪರಾಟ ಅಂತ ಕರೀತಾರೆ. ಸ್ಟಫ್ ಪರಾಟನು ಕೂಡ ಅವ್ರು ಪರಾಟ ಅಂತಾನೆ ಕರೀತಾರೆ, ಆದ್ರೆ ಅವ್ರು ನಮ್ಮಂಗ್ ಚಪಾತಿ ಅಂತ ಹೇಳಲ್ಲ. ತುಂಬಾ ಈಸಿಯಾಗಿ ಯಾವ ರೀತಿ ನಾರ್ತ್ ಇಂಡಿಯನ್ ಸ್ಟೈಲ್ ರೋಟಿನ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ತವಾ ಕಾದಿದೆ. ತುಂಬಾ ಸಣ್ಣ ಸಣ್ಣ ಟಿಪ್ಸ್ ಅಷ್ಟೇನೆ, ನಿಮ್ಗೆ ಪೂರಿ ತರ ಉಬ್ಬಿ ಬರುತ್ತೆ ರೋಟಿ ಚಪಾತಿ. ನಾವು ಅವ್ರಿಗೆ ರೋಟಿ ಅನ್ನೋದು ಬೇಡ, ಚಪಾತಿ ಅಂತಾನೆ ಹೇಳೋಣ. ಸ್ವಲ್ಪ ನಾವು ನಾರ್ಮಲ್ ಏನ್ ಲಟ್ಟಿಸ್ಕೋತೀವಿ ಅದಕ್ಕಿಂತ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ ಇದರಲ್ಲಿ ಟಿಪ್ಸು. ಸಣ್ಣದಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ಈಗ ತವಾ ಕಾದಿದೆ ಅಂತ ಅನ್ಕೊಂತಾ ಇದ್ದೀನಿ. ನೋಡಿ ನಾನು ಯಾವ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ಅಂತ ಹೇಳಿ. ಈ ರೀತಿ ಅಷ್ಟೇ, ಸ್ವಲ್ಪ ನಾವು ತುಂಬಾ ತೆಳುಗೂ ಕೂಡ ನೀವು ಲಟ್ಟಿಸ್ಕೊಂಡ್ರೆ ಅದರಿಂದ ಚಪಾತಿ ಉಬ್ಬೋದಿಲ್ಲ. ಆದ್ರೆ ಸ್ವಲ್ಪ ಮಂದವಾಗಿ ಇಟ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನೀವು ಇದ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಏನು ಉತ್ಕೊಂಡೆ ಅದನ್ನ ಚಪಾತಿಗೆ ಉತ್ಕೊಂಡಿದೀನಿ. ಈಗ ನಿಮ್ಗೆ ಪುಲ್ಕ ಟೈಪ್ ಏನ್ ಬೇಕು ಅಂದ್ರೆ ಈ ಸೈಜ್ ಅಲ್ಲಿ ತಗೊಂಡು ಹಿಂಗೆ ರೌಂಡ್ ಆಗಿ, ತುಂಬಾ ಪ್ರೆಷರ್ ಹಾಕಿ ಒತ್ತಬಾರ್ದು. ಆಮೇಲೆ ನಾವು ಚಪಾತಿ ಒತ್ತಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ ಏನ್ ಮಾಡ್ತೀವಿ ಅಂದ್ರೆ ಸೆಂಟ್ರಿಂದ ನಾವು ಒತ್ತುತ್ತೀವಿ, ಅದರಿಂದ ಏನಾಗುತ್ತೆ ಮಧ್ಯದಲ್ಲಿ ತೆಳ್ಳಗಾಗಿ ಸೈಡ್ ಅಲ್ಲಿ ಸುತ್ತ ನಮ್ಗೆ ಮಂದವಾಗಿ ಬಂದ್ಬಿಡುತ್ತೆ. ಆದ್ರಿಂದ ಸೈಡ್ ಇಂದಾನೆ ಒತ್ಕೋಬೇಕು. ಬನ್ನಿ ಈಗ ತವಾ ಕಾದಿದೆ. ಫಸ್ಟ್ ನಾನು ನಿಮ್ಗೆ ರೋಟಿ ಏನ್ ಪುಲ್ಕ ಅಂತ ಹೇಳ್ತಾರೆ ಅದನ್ನ ಮಾಡೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಈಗ ಬಿಸಿ ಆಗಿದೆ ತವಾ ನಾವು ಚಪಾತಿ ಹಾಕ್ತೇಟ್ನೇ ನಾವೇನ್ ಮಾಡ್ತೀವಿ ಹಾಗೆ ಬಿಟ್ಬಿಡ್ತೀವಿ, ಯಾಕಂದ್ರೆ ಅದ್ರಿಂದ ಅದು ಹಂಟಕ್ ಸ್ಟಾರ್ಟ್ ಆಗ್ಬಿಡುತ್ತೆ, ಅವಾಗ ಚಪಾತಿ ನಮ್ಗೆ ಕಪ್ಪು ಬಂದ್ಬಿಡುತ್ತೆ. ಈಗ ನಾನೇನ್ ನಿಮ್ಗೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಆ ರೀತಿ 1-2 ನಿಮಿಷ ಅಳ್ಳಾಡ್ಸಿ ಅಷ್ಟೇ. 1-2 ಸರಿ ಮೇಲೆ ಕೆಳಗೆ ಹಿಂಗ ಅಳ್ಳಾಡಿಸ್ತಾ ಇದ್ರೆ ಇದಾಗುತ್ತೆ. ನಿಮ್ಗೆ ಈಗ ಬಬಲ್ಸ್ ಬಂತು ನೋಡಿ, ಅಷ್ಟೇ ಸಾಕು. 1 ನಿಮಿಷ, ಅದು 1 ನಿಮಿಷ ಹಿಂಗ ಆಗ್ತೈತೆ ಆ ತರ ಬಬಲ್ ಬರಕ್ ಸ್ಟಾರ್ಟ್ ಆದ್ರಿಂದ ಟರ್ನ್ ಮಾಡ್ಬಿಡಿ. ಅದನ್ನ ತಿರ್ಗಿಸ್ಕೊಂಡು ಆ ಕಡೆ ಸ್ವಲ್ಪ ಅದೇ ತರ ನಿಮ್ಗೆ ಆಪೋಸಿಟ್ ಅಲ್ಲಿ ಕಾಣಿಸುತ್ತೆ ನೋಡಿ, ಆ ತರ ಬಬಲ್ ಬಂದ ಇಟ್ಟನೆ ಈಗ ನೀವು ತವಾನ ತೆಗ್ದಿ ಚಿಮ್ಟ ಇದ್ರೆ ಚಿಮ್ಟ ತಗೊಳ್ಳಿ. ಡೈರೆಕ್ಟ್ ನೀವು ಗ್ಯಾಸ್ ಇಂದಾನೆ ಕೂಡ ಈ ರೀತಿ ನೋಡಿ ಹೀಗಿಟ್ರೆ ಒಳ್ಳೆ ಪುಲ್ಕ ಬತ್ತು ನೋಡಿ. ಅದು ಉಬ್ಬಿ ಪ್ರೆಸರ್ಗೆನೆ ಹೊಡೆದೋಯ್ತು. ತುಂಬಾ ಚೆನ್ನಾಗಾಗುತ್ತೆ, ಒಳಗಡೆ ಸಾಫ್ಟ್ ಆಗುತ್ತೆ. ಆಮೇಲೆ ನೀವು ಈ ರೀತಿ ಗ್ಯಾಸ್ ಇಂದ ಡೈರೆಕ್ಟ್ ತೆಗೆದ್ಬಿಟ್ಟು ನೀವು ತುಪ್ಪ ಎಣ್ಣೆ ನಿಮ್ಗೆ ಏನ್ ಇಷ್ಟ ಬರುತ್ತೆ ಅದನ್ನ ಮೇಲ್ಗಡೆ ಸವರ್ಕೋಬಹುದು. ಇವಾಗ ನಾನು ಚಪಾತಿ ಮಾಡ್ತಾ ಇದೀನಿ ನೋಡಿ. 2 ಡ್ರಾಪ್ ಎಣ್ಣೆ ಹಾಕಿ ನಾನು ಇಟ್ಟಿದ್ದೆ, ಅದನ್ನ ಹಾಕಿ ಲಟ್ಟಿಸ್ಕೊಂಡಿದೆ ಆ ಚಪಾತಿ. ಅದನ್ನು ಅಷ್ಟೇ ಒಂದ್ ಸ್ವಲ್ಪ ಕಲರ್ ಹಿಂದೆಗಡೆ ನಿಮ್ಗೆ ಬಬಲ್ಸ್ ಬರಕ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಈ ರೀತಿ ಮಾಡಿ. ಇಲ್ಲ ಅಂದ್ರೆ ಅದು ಒಂದೇ ಭಾಗ ಸೆಂಟ್ರಲ್ಲಿ ಅದು ಅಂಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅವಾಗ ನಮ್ಗೆ ಚಪಾತಿಗಳು ಉಬ್ಬೋದಿಲ್ಲ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ತುಂಬಾ ಜನ ತಲೆ ಕೆಡ್ಸ್ಕೊತಾರೆ ಚಪಾತಿ ಉಬ್ಬಲ್ಲ ನಮ್ಮ ಮನೇಲಿ, ಸಾಫ್ಟ್ ಆಗಿರಲ್ಲ ಅಂತ ಹೇಳಿ. ಈ ತರ ಸಣ್ಣ ಸಣ್ಣ ಟಿಪ್ಸ್ ಅಷ್ಟೇನೆ. ಕೆಲವರು
ಹಾಲು ಹಾಕೋದ್ ನೋಡಿದೀನಿ, ಮತ್ತೆ ಬಾಳೆಹಣ್ಣು ಕೂಡ ಕಲ್ಸ್ತಾರೆ ನನಗೆ ಗೊತ್ತಿರೋ ಹಾಗೆ. ಅದೇನು ಬೇಡ, ತುಂಬಾ ಈಸಿಯಾಗಿ ಚಪಾತಿಗೆ ಮೇನ್ ಏನ್ ಬೇಕಂದ್ರೆ ಅದಕ್ಕೆ ಸ್ವಲ್ಪ ಈಗ 1 ಅವರ್ ನಿಮ್ ಟೈಮ್, ನಿಮ್ಗೆ 1 ಅವರ್ ಆದ್ಮೇಲೆ ನಿಮ್ಗೆ ಚಪಾತಿ ಮಾಡೋದ್ ಬೇಕು ಅಂತಂದ್ರೆ ಅದಕ್ಕಿಂತ ಒಂದು 15-20 ನಿಮಿಷ ಟೈಮ್ ಕೊಟ್ರು ಸಾಕು, ಚಪಾತಿ ಚೆನ್ನಾಗಿ ನೆನೆಯುತ್ತೆ. ನೆನೆಯೋದೇ ಮೇನ್ ಬೇಕಾದ್ರೆ. ಈ ರೀತಿ ಒಂದ್ ಬಟ್ಟೆ ತಗೊಂಡು ಈ ರೀತಿ ಪ್ರೆಸ್ ಮಾಡ್ತಾ ಬನ್ನಿ, ನಿಮ್ಗೆ ಈ ತರ ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು 2 ಒಂದೇ ಸರಿ ಸ್ವಲ್ಪ ಲಟ್ಟಿಸಿಟ್ಕೊಳ್ಳೋದ್ರಿಂದ ಸ್ವಲ್ಪ ಕಮ್ಮಿ ಉಬ್ತಾ ಇದೆ. ನೆಕ್ಸ್ಟ್ ಟೈಮ್ ಬರೀ ಚಪಾತಿ ಮತ್ತೆ ರೋಟಿ ಯಾವ ರೀತಿ ಹಿಟ್ಟನ್ನ ಕಲಿಸ್ಕೊಂಡು ಮಾಡೋದು ಅಂತ ಅದನ್ನೇ ಸಪ್ರೇಟ್ ವಿಡಿಯೋನ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಸಾಮಾನ್ಯವಾಗಿ ಕೆಲವು ಚಪಾತಿ ತುಂಬಾ ಕಪ್ಪಾಗುತ್ತೆ ನೋಡಿ, ಈ ತರ ಗೋಲ್ಡನ್ ಕಲರ್ ಮಾತ್ರ ಕಾಣಿಸಿದ್ರೆ ನಿಮ್ಗೆ ಬೆಂದಿದೆ ಅಂತ. ಆ ರೀತಿ ಒಂದು ಕಾಟನ್ ಬಟ್ಟೆ ಇಟ್ಕೊಂಡು ನೀವು ಇದ್ ಮಾಡ್ಕೊಳ್ಳಿ. ಈಗ 2 ಕಡೆ ಬೆಂದಿರೋದ್ರಿಂದ ನಿಮ್ಗೆ ಎಣ್ಣೆ ತುಪ್ಪ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನ ಸೇರಿಸ್ಕೊಳ್ಳಿ. ನಾನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಎಣ್ಣೆನು ಹಾಕೋದ್ ಬೇಡ. ಕೆಲವರು ಫಸ್ಟ್ ಎಣ್ಣೆನು ಕೂಡ ಹಾಕ್ತಾರೆ, ಅದರಿಂದ ಚಪಾತಿ ಅಷ್ಟು ಚೆನ್ನಾಗಿ ಬರಲ್ಲ, ಅದರಿಂದನೇ ಕುರ್ಕುರು ತರ ಆಗ್ಬಿಡುತ್ತೆ. ಈ ರೀತಿ ಆ ಕಡೆ ಒಂದು ಅರ್ಧ ಸ್ಪೂನ್, ಈ ಕಡೆ ಒಂದು ಅರ್ಧ ಸ್ಪೂನು ಸೇರಿಸ್ಕೊಂತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ನಮ್ಗೂನು ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ಸಿಗೋಣ.